ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ನೋಡಿ, ಎಕ್ಸಾಮ್ನಲ್ಲಿ ನಿಮಗೆ ಪ್ರಿಪೇರ್ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಬೇಕಾದರೂ ಕೇಳ್ಬೋದು, ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬೇಕಾದರೂ ಕೇಳ್ಬೋದು, ಎರಡೂ ಒಂದೇ. ಸೊ ಇಲ್ಲೊಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿ ಕೊಟ್ಟಿದ್ದಾರೆ. ಯು ಆರ್ ಗಿವನ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಆಫ್ ಲೆಡ್ಜರ್ ಬ್ಯಾಲೆನ್ಸ್ ಟೇಕನ್ ಫ್ರಮ್ ಗೌರಿ ಲಿಮಿಟೆಡ್ ಫಾರ್ ದ ಇಯರ್ ಎಂಡಿಂಗ್ 31st March 2023. ಪ್ರಿಪೇರ್ ಎ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 1. ನೋಡಿ, ಈ ಪ್ರಾಬ್ಲಮ್ನಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಇನ್ಕಮ್ ಸ್ಟೇಟ್ಮೆಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬೋತ್ ಆರ್ ಒನ್ ಇನ್ ದ ಸೇಮ್. ನಾನಲ್ಲಿ ಹೆಡ್ಡಿಂಗ್ ಹಾಕೊಂಡಿದ್ದೀನಿ, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ಗೌರಿ ಲಿಮಿಟೆಡ್ ಫಾರ್ ದ ಇಯರ್ ಎಂಡೆಡ್ 31st March 2023 ಆಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 1. ಅವ್ರು ಏನು ಕೊಟ್ಟಿದ್ರು ಪ್ರಿಪೇರ್ ಮಾಡಿ ಅಂತ ಅದನ್ನೇ ಹೆಡ್ಡಿಂಗ್ ಹಾಕೊಂಡಿದ್ದೀನಿ. ಸೊ ಒಂದು ಕಂಪನಿಯ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡೋದು ಹೇಗೆ ಅಂತಂದರೆ, ಫಸ್ಟು ಕಂಪನಿಯ ಇನ್ಕಮ್ಗಳನ್ನು ಬರ್ಕೊಳ್ಬೇಕು. ಕಂಪನಿಯ ಇನ್ಕಮ್ ಯಾವುದು ಅಂತಂದರೆ ಆರ್ ಫಾರ್ ರೆವೆನ್ಯೂ ಫ್ರಮ್ ಆಪರೇಷನ್, ಓ ಫಾರ್ ಅದರ್ ಇನ್ಕಮ್ಸ್. ಕಂಪನಿಗೆ ಎರಡು ಥರ ಇನ್ಕಮ್ ಆಗುತ್ತೆ. ಒಂದು ಅವರ ಆಪ್ರೇಷನಿಂದ, ಅಂದರೆ ಮೇಯ್ನ್ ಅವ್ರು ಏನು ಕೆಲಸ ಮಾಡ್ತಾರೋ ಅದರಿಂದ ಆಗುವಂಥ ಇನ್ಕಮ್ಮು. ಇನ್ನೊಂದು ಬೇರೆ ಎಕ್ಸ್ಟ್ರಾ ಇನ್ಕಮ್ಗಳು. ರೆವೆನ್ಯೂ ಫ್ರಮ್ ಆಪ್ರೇಷನ್ ಅಂತಂದರೆ ಕಂಪನಿಗೆ ಸೇಲ್ಸ್ ಮಾಡಿದಾಗ ಏನು ಇನ್ಕಮ್ ಆಗುತ್ತೋ ಅದು ರೆವೆನ್ಯೂ ಫ್ರಮ್ ಆಪ್ರೇಷನ್. ದಟ್ ಮೇ ಬಿ ಕ್ಯಾಶ್ ಸೇಲ್ಸ್ ಆರ್ ಕ್ರೆಡಿಟ್ ಸೇಲ್ಸ್. ಕ್ಯಾಶ್ ಸೇಲ್ಸ್ ಬೇಕಾದರೂ ಆಗ್ಬೋದು, ಕ್ರೆಡಿಟ್ ಸೇಲ್ಸ್ ಬೇಕಾದರೂ ಆಗ್ಬೋದು. ಸೇಲ್ಸಿಂದ ಏನಾದರೂ ಇನ್ಕಮ್ ಆಗ್ತಾ ಇದ್ರೆ ಅದನ್ನು ನಾವು ರೆವೆನ್ಯೂ ಫ್ರಮ್ ಆಪ್ರೇಷನ್ ಅಂತ ಬರೀಬೇಕಾಗತ್ತೆ. ಬಟ್ ಈ ಪ್ರಾಬ್ಲಮ್ನಲ್ಲಿ ಡೈರೆಕ್ಟಾಗೇ ಕೊಟ್ಟಿದ್ದಾರೆ. ರೆವೆನ್ಯೂ ಫ್ರಮ್ ಆಪ್ರೇಷನ್ ಅಂತ ಡೈರೆಕ್ಟಾಗಿ 98,000 ಕೊಟ್ಟಿದ್ದಾರೆ. ಕೊಡದೇ ಇದ್ದರೆ ಸೇಲ್ಸ್ ಅಮೌಂಟನ್ನು ಹುಡುಕಿ ನೀವು ಇಲ್ಲಿ ಬರೀಬೇಕಾಗ್ತಿತ್ತು. ಅದರ್ ಇನ್ಕಮ್ ಅಂತಂದರೆ ಸೇಲ್ಸನ್ನು ಹೊರತುಪಡಿಸಿ ಬೇರೆ ಏನೇ ಇನ್ಕಮ್ ಆದರೂ ಅದನ್ನು ನಾವು ಅದರ್ ಇನ್ಕಮ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಅದರ್ ಇನ್ಕಮ್ ಯಾವುದ್ಯಾವುದು ಅಂತಂದರೆ, ಕಂಪ್ನಿಗೆ ಬಡ್ಡಿ ಬರ್ತಾ ಇದ್ದರೆ, ಅಥವಾ ಕಂಪ್ನಿಗೆ ಡಿಸ್ಕೌಂಟ್ ಏನಾದರೂ ಸಿಗ್ತಾ ಇದ್ದರೆ, ಅಥವಾ ಸಪ್ಲೈಯರ್ಸಿಂದ ಡಿಸ್ಕೌಂಟ್ ಸಿಗ್ತಾ ಇದ್ದರೆ, ಅಥವಾ ಕಮಿಷನ್ ಸಿಗ್ತಾ ಇದ್ದರೆ, ಸೊ ಅದೆಲ್ಲ ಅದರ್ ಇನ್ಕಮ್ಗಳಾಗತ್ತೆ. ಈ ಪ್ರಾಬ್ಲಮಲ್ಲಿ ಅದರ್ ಇನ್ಕಮನ್ನು ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಅದರ್ ಇನ್ಕಮ್ 2,000 ಕೊಟ್ಟಿದ್ದಾರೆ. ಸೊ ಕಂಪನಿಯ ಇನ್ಕಮಲ್ಲಿ ಬರುವಂಥದ್ದು ಎರಡೇ ಹೆಡ್, ಒಂದು ರೆವೆನ್ಯೂ ಫ್ರಮ್ ಆಪರೇಷನ್, ಇನ್ನೊಂದು ಅದರ್ ಇನ್ಕಮ್. ಸೇಲ್ಸಿಂದ ಆಗುವಂಥ ಇನ್ಕಮ್, ಸೇಲ್ಸ್ ಬಿಟ್ಟು ಬೇರೆ ಇನ್ಕಮ್ ಆದರೂ ಕೂಡ ಅದನ್ನು ನಾವು ಅದರ್ ಇನ್ಕಮ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಕಂಪ್ನಿ ಒಂದು ಫರ್ನಿಚರ್ ಮಾರಿದಾಗ ಲಾಭ ಆಯಿತು, ಅದು ಅದರ್ ಇನ್ಕಮ್. ಸೇಲ್ಸ್ ಹೊರತುಪಡಿಸಿ ಬೇರೆ ಯಾವುದೇ ಇನ್ಕಮ್ ಅದು ಅದರ್ ಇನ್ಕಮ್ ಆಗುತ್ತೆ. ಸೊ ಅಲ್ಲಿಗೆ ಟೋಟಲ್ ಇನ್ಕಮ್ ಎಷ್ಟು ಅಂತಂದರೆ, ಕಂಪನಿಯ ಟೋಟಲ್ ಇನ್ಕಮ್ 1 lakh ಆಯಿತು. ಇದಕ್ಕೆ ನಾನು ಟೋಟಲ್ ಎ ಅಂತ ಬರ್ಕೊಳ್ತಾ ಇದ್ದೀನಿ. ಕಂಪ್ನಿ ಇನ್ಕಮನ್ನು ಬರ್ಕೊಂಡಿದ್ದೀವಿ. ನೆಕ್ಸ್ಟು ಕಂಪ್ನಿ ಎಕ್ಸ್ಪೆನ್ಸಸ್ಸನ್ನು ಬರ್ಕೊಳ್ಬೇಕು. ಸೊ ಕಂಪನಿಯ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಕಂಪನಿಯ ಇನ್ಕಮಿಂದ ಕಂಪನಿಯ ಎಕ್ಸ್ಪೆನ್ಸಸ್ಸನ್ನು ಕಳೆದ್ರೆ ಕಂಪ್ನಿಗೆ ಎಷ್ಟು ಲಾಭ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಇನ್ಕಮ್ ಬರ್ಕೊಂಡಾಯಿತು. ಎಕ್ಸ್ಪೆನ್ಸಸ್ ಬರೀಬೇಕಾದ್ರೆ ಇದೇ ಕೋಡ್ ವರ್ಡೇ ಫಾಲೋ ಮಾಡಿ, ಈಸಿ ಆಗುತ್ತೆ. CPCCEFDO. ಇನ್ಕಮ್ನಲ್ಲಿ RO, ಎಕ್ಸ್ಪೆನ್ಸಸ್ನಲ್ಲಿ CPCCEFDO. ಫಸ್ಟ್ ಒನ್, ಸಿ ಫಾರ್ ಕಾಸ್ಟ್ ಆಫ್ ಮೆಟೀರಿಯಲ್ಸ್. ಅವ್ರು ಏನೇ ಪ್ರೊಡಕ್ಷನ್ ಮಾಡಬೇಕು ಅಂತಂದರೆ ಮೆಟೀರಿಯಲ್ಸ್ ಬೇಕೇ ಬೇಕು, ರಾ ಮೆಟೀರಿಯಲ್ಸ್ ಬೇಕೇ ಬೇಕು. ಸೊ ಅವಾಗ ಆಗುವಂಥ ಖರ್ಚು, ರಾ ಮೆಟೀರಿಯಲ್ಸನ್ನು ತಗೊಳ್ಬೇಕಾದ್ರೆ ಆಗುವಂಥ ಖರ್ಚನ್ನು ನಾವು ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ಕ್ವಶನಲ್ಲೇ ಕೊಟ್ಟಿದ್ದಾರೆ ಕಾಸ್ಟ್ ಆಫ್ ಮೆಟೀರಿಯಲ್ಸ್ 25,000. ದೆನ್ P ಫಾರ್ ಪರ್ಚೇಸ್ ಆಫ್ ಮೆಟೀರಿಯಲ್ಸ್. ಪರ್ಚೇಸ್ ಆಫ್ ಮೆಟೀರಿಯಲ್ಸ್, ಬೇರೆ ಏನಾದರೂ ಮೆಟೀರಿಯಲ್ಸ್ ತಗೊಳ್ತಾ ಇದ್ದರೆ, ರಾ ಮೆಟೀರಿಯಲ್ಸ್ ಜೊತೆಗೆ ಕೆಲವೊಂದು ಸರಿ ಅದರ್ ಮೆಟೀರಿಯಲ್ಸ್ ಕೂಡ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕ್ರಿಕೆಟ್ ಬ್ಯಾಟ್ ಈಗ ಟೇಬಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇದೆ ಅಂತಂದರೆ, ಮೇಯ್ನಾಗಿ ವುಡ್ಡನ್ನು ಅವರು ಪರ್ಚೇಸ್ ಮಾಡಬೇಕಾಗುತ್ತೆ, ಅದು ರಾ ಮೆಟೀರಿಯಲ್ಸ್. ವುಡ್ಡನ್ನು ಬಿಟ್ಟು ಗಮ್ ಕೂಡ ಬೇಕಾಗುತ್ತೆ, ಗ್ಲೂ ಕೂಡ ಬೇಕಾಗುತ್ತೆ, ಅವೆಲ್ಲ ಅದರ್ ಮೆಟೀರಿಯಲ್ಸ್. ಸೊ ಅದನ್ನು ನಾವು ಪರ್ಚೇಸ್ ಆಫ್ ಮೆಟೀರಿಯಲ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಪರ್ಚೇಸ್ ಆಫ್ ಮೆಟೀರಿಯಲ್ಸ್ ಈ ಪ್ರಾಬ್ಲಮಲ್ಲಿ ಕೊಡಲಿಲ್ಲ. ಪರ್ಚೇಸ್ ಆಫ್ ಮೆಟೀರಿಯಲ್ಸ್ ಕೊಡಲಿಲ್ಲ. ಸೊ ಪರ್ಚೇಸ್ ಆಫ್ ಮೆಟೀರಿಯಲ್ಸ್ ನೀಲ್. ಕೊಟ್ಟಿದ್ರೆ ಆ ಅಮೌಂಟನ್ನು ಬರೀಬೇಕು. ಪರ್ಚೇಸಲ್ಲಿ ಪರ್ಚೇಸ್ ರಿಟರ್ನ್ ಕೊಟ್ಟಿದ್ರೆ ಪರ್ಚೇಸ್ ರಿಟರ್ನನ್ನು ಕಳೆದು ಬರೀಬೇಕು. ನೆಕ್ಸ್ಟ್ ಸಿ ಫಾರ್ ಚೇಂಜಸ್ ಇನ್ ಇನ್ವೆಂಟರಿ. ಚೇಂಜಸ್ ಇನ್ ಇನ್ವೆಂಟರಿ ಅಂತಂದರೆ, ಕ್ವಶನಲ್ಲಿ ಓಪನಿಂಗ್ ಸ್ಟಾಕ್ ಕೊಟ್ಟಿರ್ತಾರೆ. ಓಪನಿಂಗ್ ಸ್ಟಾಕಿಂದ ಕ್ಲೋಸಿಂಗ್ ಸ್ಟಾಕನ್ನು ಕಳೆದು ಬರೀಬೇಕು. ಓಪನಿಂಗ್ ಸ್ಟಾಕ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಈ ಪ್ರಾಬ್ಲಮಲ್ಲಿ ಓಪನಿಂಗ್ ಸ್ಟಾಕು ಕೊಡಲಿಲ್ಲ, ಕ್ಲೋಸಿಂಗ್ ಸ್ಟಾಕು ಕೊಡಲಿಲ್ಲ. ಚೇಂಜಸ್ ಇನ್ ಇನ್ವೆಂಟರಿ ನೀಲ್. ನೆಕ್ಸ್ಟ್ ಸಿ ಫಾರ್ ಚೇಂಜಸ್ ಇನ್ ವರ್ಕ್ ಇನ್ ಪ್ರೋಗ್ರೆಸ್. ಕ್ವಶನಲ್ಲಿ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಕೊಟ್ಟಿರ್ತಾರೆ, ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಕೊಟ್ಟಿರ್ತಾರೆ, ಕಳೆದು ಬರೀಬೇಕು. ಕಳೆದಾಗ ಪಾಸಿಟಿವ್ ಆನ್ಸರ್ ಬಂದರೆ ಪಾಸಿಟಿವೇ ಬರೀರಿ, ನೆಗೆಟಿವ್ ಆನ್ಸರ್ ಬಂದರೆ ವಿತಿನ್ ಬ್ರಾಕೆಟಲ್ಲಿ ಬರೀಬೇಕು. ಲಾಸ್ಟಿಗೆ ಟೋಟಲ್ ಮಾಡಬೇಕಾದ್ರೆ ಆ ವಿತಿನ್ ಬ್ರಾಕೆಟಲ್ಲಿ ಬರ್ತಿರೋದನ್ನು ಲೆಸ್ ಮಾಡಿ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಸುಮಾರು ಅಮೌಂಟ್ ಇದೆ, ಎಲ್ಲ ಅಮೌಂಟನ್ನು ಆ್ಯಡ್ ಮಾಡಬೇಕು. ಆ ವಿತಿನ್ ಬ್ರಾಕೆಟಲ್ಲಿ ಏನಿರುತ್ತೋ ಅದನ್ನು ಲೆಸ್ ಮಾಡಿ ನೀವು ಟೋಟಲ್ ಮಾಡಬೇಕಾಗತ್ತೆ. ಬಟ್ ಈ ಪ್ರಾಬ್ಲಮಲ್ಲಿ ಓಪನಿಂಗ್ ಸ್ಟಾಕು ಇಲ್ಲ, ಕ್ಲೋಸಿಂಗ್ ಸ್ಟಾಕು ಇಲ್ಲ. ಸೊ ಚೇಂಜಸ್ ಇನ್ ಇನ್ವೆಂಟ್ರಿ ನೀಲ್, ಚೇಂಜಸ್ ಇನ್ ವರ್ಕ್ ಇನ್ ಪ್ರೋಗ್ರೆಸ್ ಕೂಡ ನೀಲ್. ನೆಕ್ಸ್ಟ್ ಇ ಫಾರ್ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್. ಎಂಪ್ಲಾಯಿ ಬೆನಿಫಿಟ್
ಎಕ್ಸ್ಪೆನ್ಸಸ್. ಕಂಪ್ನಿಯವರು ಎಂಪ್ಲಾಯೀಸಿಗೆ ಏನು ಖರ್ಚು ಮಾಡ್ತಾ ಇದ್ರು ಅದು ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸ್ಯಾಲ್ರಿ, ವೇಜಸ್, PF, ಗ್ರ್ಯಾಚ್ಯುಟಿ, ಬೋನಸ್ ಇವೆಲ್ಲ ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್. ಈ ಪ್ರಾಬ್ಲಮಲ್ಲಿ ಸ್ಯಾಲ್ರಿ ಅಂತ ಕೊಟ್ಟಿದ್ದಾರೆ. ಸ್ಯಾಲ್ರಿಯ ಅಮೌಂಟು 27,000 ಇದೆ. ನೀವು ಇಲ್ಲಿಂದ ನೋಟ್ ನಂಬರ್ ಹಾಕಬೇಕಾಗುತ್ತೆ. ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್ಗೆ ನೋಟ್ ನಂಬರ್ 11. 1 to 10 ಬ್ಯಾಲೆನ್ಸ್ ಶೀಟಿನ ನೋಟ್ ನಂಬರ್, 11, 12, 13, 14 ಇನ್ಕಮ್ ಸ್ಟೇಟ್ಮೆಂಟಿನ ನೋಟ್ ನಂಬರ್ಸ್. ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್ ಆದಮೇಲೆ ಬರುವಂಥದ್ದು ಫಿನಾನ್ಸ್ ಕಾಸ್ಟ್. ಫಿನಾನ್ಸ್ ಕಾಸ್ಟ್ಗೆ ಬರುವಂಥದ್ದು ಒಂದೇ ಎಂಟ್ರಿ. ಆ ಎಂಟ್ರಿ ಯಾವುದು ಅಂತಂದರೆ ಇಂಟ್ರೆಸ್ಟ್. ಯಾವುದಕ್ಕೆ ಯಾವ ಎಂಟ್ರಿ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ನಾನು ನಿಮಗೆ ಸ್ಟಾರ್ಟಿಂಗ್ನಲ್ಲೇ ಫಾರ್ಮೆಟ್ ಬರ್ಸಿದ್ದೀನಿ. ಸ್ಟಾರ್ಟಿಂಗ್ನಲ್ಲಿ ಫಾರ್ಮೆಟ್ ನಾನು ನಿಮಗೆ ನೋಟ್ ಡೌನ್ ಮಾಡ್ಕೊಳ್ಳೋಕೆ ಹೇಳಿದ್ದೆ. ಸೊ ಆ ಫಾರ್ಮೇಟನ್ನು ನೀವು ನೋಡಿಕೊಂಡ್ರೆ ಈಸಿಯಾಗಿ ಯಾವ್ಯಾವ ಎಂಟ್ರಿ ಎಲ್ಲೆಲ್ಲಿಗೆ ಬರುತ್ತೆ ಅಂತ ಗೊತ್ತಾಗುತ್ತೆ. ನೋಡಿ, ಇದು ಫಾರ್ಮೇಟ್ ಬರ್ಕೊಳ್ದೇ ಇದ್ದವರು ಫಾರ್ಮೇಟನ್ನು ನೀಟಾಗಿ ಬರ್ಕೊಳ್ಳಿ, ಯಾವಾಗ ಈಸಿ ಆಗುತ್ತೆ. ನೋಡಿ, ಫಿನಾನ್ಸ್ ಕಾಸ್ಟಿಗೆ ಬರುವಂಥದ್ದು ಇಂಟ್ರೆಸ್ಟ್, ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್ಗೆ ಬರುವಂಥದ್ದು ಸ್ಯಾಲ್ರಿ, PF. ಸೊ ಈ ಫಾರ್ಮೇಟನ್ನು ನೀಟಾಗಿ ಕಲ್ತ್ಕೊಂಡ್ರೆ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ನೀವೇ ಅರ್ಥ ಮಾಡಿಕೊಂಡ್ರು ಅವಾಗಲೂ ಡೈರೆಕ್ಟಾಗಿ ಕಲಿಬೋದು. ನೀವು ಅದನ್ನು ಫಾರ್ಮೇಟನ್ನು ಬೈ ಹಾರ್ಟ್ ಮಾಡ್ದೇ ಅರ್ಥನೂ ಮಾಡ್ಕೊಳ್ಬೋದು. ಫಿನಾನ್ಸ್ ಕಾಸ್ಟ್ ಅಂತಂದರೆ ಕಂಪ್ನಿಯವರು ಏನಾದರೂ ಸಾಲ ಮಾಡಿದರೆ ಆ ಸಾಲಕ್ಕೆ ಬಡ್ಡಿ ಕಟ್ಟಲೇಬೇಕು. ಅದನ್ನು ನಾವು ಫಿನಾನ್ಸ್ ಕಾಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಪ್ರಾಬ್ಲಮ್ನಲ್ಲಿ ಏನಾದರೂ ಇಂಟ್ರೆಸ್ಟ್ ಕೊಟ್ಟಿದ್ದರೆ ಆ ಅಮೌಂಟನ್ನು ಇಲ್ಲಿ ಬರೀಬೇಕಾಗತ್ತೆ. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಅಂತ ಹೇಳಿ 1,000 ಕೊಟ್ಟಿದ್ದಾರೆ. ಆ 1,000 ಫಿನಾನ್ಸ್ ಕಾಸ್ಟಿಗೆ ಬರೀತಾ ಇದ್ದೀನಿ. ಫಿನಾನ್ಸ್ ಕಾಸ್ಟಿಗೆ ಬರೋದು ಒಂದೇ ಎಂಟ್ರಿ, ಅದು ಇಂಟ್ರೆಸ್ಟ್ ಮಾತ್ರ. ನೆಕ್ಸ್ಟ್, D ಫಾರ್ ಡಿಪ್ರಿಸಿಯೇಷನ್ ಆ್ಯಂಡ್ ಅಮಾರ್ಟೈಸೇಷನ್ ಎಕ್ಸ್ಪೆನ್ಸಸ್. ನೋಟ್ ನಂಬರ್ 13. ನೋಡಿ, ಡಿ ಅಂದರೆ ಡಿಪ್ರಿಸಿಯೇಷನ್. ಅಂದರೆ ಡಿಪ್ರಿಸಿಯೇಷನ್ ಕ್ವಶನಲ್ಲಿ ಡಿಪ್ರಿಸಿಯೇಷನ್ ಅಮೌಂಟ್ ಕೊಟ್ಟಿದ್ರೆ ಬರೀಬೇಕು. ಅಮಾರ್ಟೈಸೇಷನ್ ಅಂದರೆ ರಿಟರ್ನ್ ಆಫ್ ಅಂತ ಯಾವುದಾದ್ರೂ ಎಂಟ್ರಿ ಕೊಟ್ಟಿದ್ರೆ ಅದನ್ನು ನೀವು ಡಿಪ್ರಿಸಿಯೇಷನ್ ಆ್ಯಂಡ್ ಅಮಾರ್ಟೈಸೇಷನ್ಗೆ ಬರೀಬೇಕು. ಸೊ ಒಂದಕ್ಕಿಂತ ಜಾಸ್ತಿ ಎಂಟ್ರಿ ಬರುತ್ತೆ ಅಂತಂದರೆ ನೀವು ಫಾರ್ಮೆಟಿಂದ ಹೊರಗಡೆ ನೋಟ್ ನಂಬರ್ ಅಂತ ಬರೆದು ವರ್ಕಿಂಗ್ ನೋಟ್ ತೋರಿಸ್ಬೋದು. ನೋಡಿ, ಇಲ್ಲಿಗೆ ಡಿಪ್ರಿಸಿಯೇಷನ್ ಬರುತ್ತೆ, ರಿಟರ್ನ್ ಆಫ್ ಬರುತ್ತೆ. ಕ್ವಶನಲ್ಲಿ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ, ರಿಟರ್ನ್ ಆಫ್ ಕೊಟ್ಟಿದ್ದಾರೆ. ಸೊ ನಾನು ಇಲ್ಲಿ ನೋಟ್ ನಂಬರ್ ಬರ್ಕೊಳ್ತಾ ಇದ್ದೀನಿ. ನೋಟ್ ನಂಬರ್ 13 ಯಾವುದು? ಡಿಪ್ರಿಸಿಯೇಷನ್ ಆ್ಯಂಡ್ ಅಮಾರ್ಟೈಸೇಷನ್ ಎಕ್ಸ್ಪೆನ್ಸಸ್. ಜಸ್ಟ್ ವರ್ಕಿಂಗ್ ನೋಟ್ ಅಷ್ಟೇ. ಅಮಾರ್ಟೈಸೇಷನ್ ಎಕ್ಸ್ಪೆನ್ಸಸ್ ಇಲ್ಲಿಗೆ ಬರುವಂಥದ್ದು ಡಿಪ್ರಿಸಿಯೇಷನ್ ಮತ್ತು ರಿಟರ್ನ್ ಆಫ್ ಅಂತ ಕೊಟ್ಟಿರೋ ಎಂಟ್ರಿಗಳು. ಸೊ ಈ ಪ್ರಾಬ್ಲಮ್ನಲ್ಲಿ ಡಿಪ್ರಿಸಿಯೇಷನ್ ಅಂತ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 2,800 ಡಿಪ್ರಿಸಿಯೇಷನ್ ಅಂತ ಕೊಟ್ಟಿದ್ದಾರೆ. ದೆನ್ ರಿಟರ್ನ್ ಆಫ್ ಅಂತ ಯಾವುದಾದ್ರೂ ಎಂಟ್ರಿ ಇದೆಯಾ? ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಅಂತ ಹೇಳಿ 1,000 ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವೆರಡನ್ನು ಆ್ಯಡ್ ಮಾಡಿ ನೀವು ಅಮೌಂಟನ್ನು ಕನ್ಸಿಡರ್ ಮಾಡಬೇಕು. 2,800 ಫಾರ್ ಡಿಪ್ರಿಸಿಯೇಷನ್, 1,000 ಫಾರ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್, ಟೋಟಲ್ 3,800. ಡಿಪ್ರಿಸಿಯೇಷನ್ ಆ್ಯಂಡ್ ಅಮಾರ್ಟೈಸೇಷನ್ ಎಕ್ಸ್ಪೆನ್ಸಸ್ 3,800. ಲಾಸ್ಟ್ O ಫಾರ್ ಅದರ್ ಎಕ್ಸ್ಪೆನ್ಸಸ್. ಯಾವ್ಯಾವ ಎಕ್ಸ್ಪೆನ್ಸಸ್ ಉಳಿಯುತ್ತೋ ಅದೆಲ್ಲದನ್ನು ಅದರ್ ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಈಗ ಯಾವ್ದು ಉಳಿಯುತ್ತೆ? ಟ್ಯಾಕ್ಸ್ ಒಂದನ್ನು ಬಿಟ್ಟು ಯಾವ್ಯಾವ ಎಕ್ಸ್ಪೆನ್ಸಸ್ ಉಳಿಯುತ್ತೆ? ನೋಟ್ ನಂಬರ್ 14 ಅದರ್ ಎಕ್ಸ್ಪೆನ್ಸಸ್. ಉಳಿದಿರೋ ಎಲ್ಲ ಎಂಟ್ರಿಗಳನ್ನು ಅದರ್ ಎಕ್ಸ್ಪೆನ್ಸಸ್ಸಲ್ಲಿ ಬರೆದ್ರೆ ಆಯಿತು. ಯಾವುದ್ಯಾವುದಿದೆ? ಒಂದು ಅಡ್ವರ್ಟೈಸಿಂಗ್ ಅಮೌಂಟ್ ಎಷ್ಟಿದೆ? 5,250. ನೆಕ್ಸ್ಟ್, ಸ್ಯಾಲ್ರಿ ಬರೆದಾಗಿದೆ, ಡಿಪ್ರಿಸಿಯೇಷನ್ ಬರೆದಾಗಿದೆ. ಇನ್ಶೂರೆನ್ಸ್ ಅಮೌಂಟ್ ಎಷ್ಟಿದೆ? 1,000. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಕನ್ಸಿಡರ್ ಮಾಡಿ ಆಗಿದೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಕೂಡ ಕನ್ಸಿಡರ್ ಮಾಡಿ ಆಗಿದೆ. ಬ್ಯಾಡ್ ಡೇಟ್ಸ್ ಎಷ್ಟು ಅಮೌಂಟ್ ಇದೆ? 500. ನೆಕ್ಸ್ಟ್, ಡಿಸ್ಕೌಂಟ್. ಕಸ್ಟಮರ್ಸಿಗೆ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ, ಎಕ್ಸ್ಪೆನ್ಸಸ್ ಆಗುತ್ತೆ, 500. ನೆಕ್ಸ್ಟ್, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ 1,000. ಕಾಸ್ಟ್ ಆಫ್ ಮೆಟೀರಿಯಲ್ಸನ್ನು ಕನ್ಸಿಡರ್ ಮಾಡಿ ಆಗಿದೆ. ಸೊ ಇವಿಷ್ಟನ್ನು ಟೋಟಲ್ ಮಾಡಿದಾಗ ಬರುವಂಥ ಆನ್ಸರ್ ಅದರ್ ಎಕ್ಸ್ಪೆನ್ಸಸ್ 5,250 ಪ್ಲಸ್ 1,000 ಪ್ಲಸ್ 1,000 500. ಸೊ ಟೋಟಲ್ ಮಾಡಿದಾಗ 8,250 ಬರುತ್ತೆ. ಅದನ್ನು ಅದರ್ ಎಕ್ಸ್ಪೆನ್ಸಸ್ಸಿಗೆ ಬರೆದ್ರೆ ಆಯಿತು. ಸೊ ಇನ್ಕಮ್ನಲ್ಲಿ 2 ಎಂಟ್ರಿ, ರೆವೆನ್ಯೂ ಫ್ರಮ್ ಆಪರೇಷನ್, ಅದರ್ ಇನ್ಕಮ್. ಎಕ್ಸ್ಪೆನ್ಸಸ್ನಲ್ಲಿ CPCC, EFDO. ಸೊ ಇವಿಷ್ಟನ್ನು ಎಕ್ಸ್ಪೆನ್ಸಸ್ ಅಷ್ಟನ್ನು ಆ್ಯಡ್ ಮಾಡಿದಾಗ ಟೋಟಲ್ ಎಕ್ಸ್ಪೆನ್ಸಸ್ ಬರುತ್ತೆ. ಟೋಟಲ್ ಎಕ್ಸ್ಪೆನ್ಸಸ್ಸಿಗೆ B ಅಂತ ಬರ್ಕೊಳ್ಳಿ. ಸೊ ಅಷ್ಟನ್ನು ಟೋಟಲ್ ಮಾಡಿದಾಗ ಬರುವಂಥ ಆನ್ಸರ್ 65,050 ಟೋಟಲ್ ಆನ್ಸರ್ ಬರುತ್ತೆ. ಎಕ್ಸ್ಪೆನ್ಸಸ್ಸನ್ನು ಆ್ಯಡ್ ಮಾಡಿದಾಗ ನೀವು ಕಂಪನಿಯ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ,
ಪ್ರಾಫಿಟ್ ಬಿಫೋರ್ ಟ್ಯಾಕ್ಸೇಷನ್ ಅಥವಾ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ಕಂಪನಿಯ ಇನ್ಕಮಿಂದ ಕಂಪನಿಯ ಎಕ್ಸ್ಪೆನ್ಸಸ್ಸನ್ನು ಕಳೆದ್ರೆ ಆಯಿತು. ಇನ್ಕಮ್ 1 ಲಕ್ಷ ಇತ್ತು, ಎಕ್ಸ್ಪೆನ್ಸಸ್ ಟೋಟಲ್ ಆಗಿ 65,050 ಬಂತು. ಸೊ ಲೆಸ್ ಮಾಡಿದಾಗ ಬರುವಂಥ ಆನ್ಸರ್ 34,950. ಈ 65,000 ಹೇಗೆ ಬಂತು ಅಂತಂದರೆ ಎಕ್ಸ್ಪೆನ್ಸಸ್ ಅಷ್ಟನ್ನು ಆ್ಯಡ್ ಮಾಡಿದಾಗ 65,000 ಆನ್ಸರ್ ಬಂತು. ಕಂಪನಿಯ ಪ್ರಾಫಿಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಕಂಪನಿಯ ಇನ್ಕಮಿಂದ ಕಂಪನಿಯ ಎಕ್ಸ್ಪೆನ್ಸಸ್ಸನ್ನು ಕಳಿಬೇಕು, ಆವಾಗ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ, ಲೆಸ್ ಟ್ಯಾಕ್ಸ್. ಕ್ವಶನಲ್ಲಿ ಟ್ಯಾಕ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಆ ಅಮೌಂಟನ್ನು ಕಳಿಬೇಕು. ಈ ಪ್ರಾಬ್ಲಮಲ್ಲಿ ಟ್ಯಾಕ್ಸ್ ಅಂತ ಹೇಳಿ 25% ಕೊಟ್ಟಿದ್ದಾರೆ. ಯಾವುದ್ರ ಮೇಲೆ 25% ಮಾಡಬೇಕು ಅಂತಂದರೆ, ಬಂದಿರೋವಂಥ ಪ್ರಾಫಿಟ್ ಮೇಲೆ. 34,950 ರೂಪಾಯಿ ಪ್ರಾಫಿಟ್ ಆಗಿದೆ, ಅದರಲ್ಲಿ ಗೌರ್ಮೆಂಟಿಗೆ 25% ಟ್ಯಾಕ್ಸ್ ಕಟ್ಟಬೇಕು. 25% ಮಾಡಿದಾಗ 34,950 ಇಂಟು 25% ಮಾಡಿದಾಗ 8373.5 ಬರುತ್ತೆ. ನಾನು ರೌಂಡ್ ಆಫ್ ಮಾಡಿ 8,738 ಬರ್ಕೊಳ್ತಾ ಇದ್ದೀನಿ. ಸೊ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಟ್ಯಾಕ್ಸ್ ಕಟ್ಟಾದಮೇಲೆ ಕಂಪನಿಯಲ್ಲಿ ಏನು ಪ್ರಾಫಿಟ್ ಉಳಿಯುತ್ತೆ ಅಂತಂದರೆ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, 34,950ಇಂದ 8,738 ಲೆಸ್ ಮಾಡಿದ್ರೆ ಆಯಿತು. ಫೈನಲ್ ಆನ್ಸರ್ 26,212. ಸೊ ಕಂಪನಿಯ ಪ್ರಾಫಿಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಇನ್ಕಮ್ ಬರ್ಕೊಳ್ಬೇಕು, ಎಕ್ಸ್ಪೆನ್ಸಸ್ ಬರ್ಕೊಳ್ಬೇಕು, ಇನ್ಕಮಿಂದ ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡಬೇಕು, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ, ಅದರಿಂದ ಟ್ಯಾಕ್ಸನ್ನು ಲೆಸ್ ಮಾಡಿದಾಗ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಸೊ ಇದರಲ್ಲಿ ನೀವು ಕಲಿಬೇಕಾಗಿದ್ದು ಯಾವುದಕ್ಕೆ ಯಾವ್ಯಾವ ಎಂಟ್ರಿ ಬರುತ್ತೆ. ರೆವೆನ್ಯೂ ಫ್ರಮ್ ಆಪರೇಷನ್ ಅಂತ ಡೈರೆಕ್ಟಾಗಿ ಕೊಡದೇ ಇದ್ದರೆ ಯಾವ್ದು ಬರೀಬೇಕು. ಸೊ ಇದರೆಲ್ಲ ಕಲಿಯೋದಕ್ಕೆ ನಾನು ನಿಮಗೆ ಫಾರ್ಮೇಟನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಆ ವಿಡಿಯೋ ನೋಡದೇ ಇದ್ದರೂ ಫಾರ್ಮೇಟನ್ನು ಎಕ್ಸ್ಪ್ಲೈನ್ ಮಾಡಿದ ವಿಡಿಯೋ ನೋಡ್ಕೊಳ್ಳಿ. ನೀಟಾಗಿ ಲಿಸ್ಟನ್ನು ಬರ್ಕೊಂಡ್ರೆ ಯಾವುದೇ ಥರದ ಪ್ರಾಬ್ಲಮ್ ಕೊಟ್ಟರು ಕೂಡ ಈಸಿಯಾಗಿ ನೀವು ಆ ಪ್ರಾಬ್ಲಮನ್ನು ಅಟೆಂಡ್ ಮಾಡ್ಬೋದು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.